ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಫೇರ್ವೆಲ್ 27th ಫೆಬ್ ನಮ್ಮ ಫೇರ್ವೆಲ್ ನಡೀತಾ ಇದೆ. ಅದಕ್ಕೆ ಇವತ್ತು ಸ್ಪೆಷಲ್ ಆಗಿರುತ್ತೆ ಅಂತ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನಂಗೆ ಗೊತ್ತು ವ್ಲಾಗ್ ಪೂರ್ತಿ ಕಂಪ್ಲೀಟಾಗೂ ನಾನು ಮಾಡಿಲ್ಲ, ಬಟ್ ಇಟ್ಸ್ ಓಕೆ, ಇದೊಂದು ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಎಷ್ಟೆಷ್ಟು ಕ್ಲಿಪ್ಸ್ ಆಗಿದೆಯೋ ಅಷ್ಟೆಷ್ಟು ಹಾಕ್ತಾಯಿದ್ದೀನಿ. ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ ನಾವು ಫೋಟೋಸು ಅದು ಇದು ತೊಗೊಳ್ತಾ ನಿಂತಿದ್ವಿ. ಆಗ ನೆನಪಾಯಿತು ನನಗೆ ವೀಡಿಯೋ ಮಾಡೋಣ ಅಂತ. ಇಲ್ಲೆಲ್ಲ ನಮ್ಮ ಫೋಟೋಸ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಮ್ಮ ಜೂನಿಯರ್ಸು ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಅವರು ತುಂಬ ಎಫರ್ಟ್ಸ್ ಹಾಕಿ ಫೋಟೋಶೂಟು ಅದು ಇದು ಅಂತೆಲ್ಲ ಮಾಡಿಸಿ ನಾವು ಸ್ಟಾರ್ಟಿಂಗ್ ಬಂದಂಗೆ ನಮಗೆ ಖುಷಿ ಆಗಿಬಿಡ್ತು ಇದೆಲ್ಲ ನೋಡಿಬಿಟ್ಟು. ಫೋಟೋಸ್ ಎಲ್ಲ ಕಳಿಸ್ಕೊಂಡಿದ್ರು, ಗ್ರೂಪ್ ಫೋಟೋಸು, ಫ್ರೆಂಡ್ಸ್ ಜೊತೆ ಇರೋದು, ಮತ್ತು ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ರು. ಆಮೇಲೆ ಒಂದೇ ಪರ್ಟಿಕ್ಯುಲರ್ ಆಗಿ ಫೋಟೋಶೂಟ್ ಅಂತಲೇ ಇತ್ತು. ಅಂದರೆ ನಾವು ಒಂದು ಸಲ ಕಲರ್ ಡ್ರೆಸ್ಸಲ್ಲಿ, ಒಂದು ಸಲ ಯೂನಿಫಾರ್ಮಲ್ಲಿ ಎಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡು, ಸೊ ಅದೆಲ್ಲ ಇಲ್ಲಿ ನೋಡಿ ನನ್ನ ಫ್ರೆಂಡ್ಸ್ದೆಲ್ಲ ಫೋಟೋಸ್ ನಾನು ಶೇರ್ ಮಾಡಿದೆ ವಾಟ್ಸಪ್ಪಲ್ಲಿ. ಸೊ ಅದೆಲ್ಲ ಅಲ್ಲಿ ಹಾಕಿದ್ದಿದ್ರು. ಆಲ್ಮೋಸ್ಟ್ ನಂದು ಒಂದು ಗ್ರೂಪ್ ಫೋಟೋಲಿ ಒಂದು 7 ಫೋಟೋ ಇತ್ತು ಅಲ್ಲಿ. ನನಗೆ ಅದು ನೋಡಿದ ತಕ್ಷಣ ಖುಷಿ ಆಗಿಬಿಡ್ತು. ಅದನ್ನೇ ನಾವು ನೋಡ್ಕೊಂಡು ನಿಂತಿದ್ವಿ ಸ್ಟಾರ್ಟಿಂಗಲ್ಲಿ. ಸೊ ಫೋಟೋಸ್ ಎಲ್ಲ ಆದಮೇಲೆ ನಮಗೆ ಒಳಗಡೆ ವೆಲ್ಕಮ್ ಮಾಡೋಕ್ಕೆ ಕರೀತಾಯಿದ್ರು. ಜೂನಿಯರ್ಸ್ ಎಲ್ಲ ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ಅದು ನಂಗೆ ತುಂಬ ಖುಷಿ ಆಯಿತು. ಈ ವರ್ಷ ಸ್ವಲ್ಪ ಸ್ಪೆಷಲಾಗಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ಅದೇ ಒಂದು ಖುಷಿ ಅಂತ ಹೇಳ್ಬೋದು. ನನಗೆ ಫಸ್ಟಲ್ಲಿ ನಾನು ಹೋದಾಗ ಹೊರಗಡೆ ಎಲ್ಲ ಫೋಟೋಸ್ ತಗೊಂಡು ನಿಂತ್ಕೊಂಡಿದ್ವಿ. ಆಮೇಲೆ ಒಳಗೆ ಬಂದು ನೋಡಿದಾಗ ಇದೆಲ್ಲ ಚಿಕ್ಕ ಚಿಕ್ಕ ಫ್ರೇಮ್ ಫೋಟೋಸ್ ಎಲ್ಲ ಚೆನ್ನಾಗಿತ್ತು, ಕ್ಯೂಟ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ಅದರಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಅವ್ರವ್ರ ಫೋಟೋಸ್ ಅವ್ರು ಹುಡುಕ್ತಾಯಿದ್ರು. ನೆಕ್ಸ್ಟು ಫಂಕ್ಷನ್ ಸ್ಟಾರ್ಟ್ ಆಯಿತು. ಸರಳವಾಗಿದ್ದರೂ ಆಳವಾದ ಜ್ಞಾನವುಳ್ಳ ವ್ಯಕ್ತಿಯಾಗಿರುವ ಶ್ರೀ ಜಿತೇಂದ್ರ ಎಚ್. ಬೈಗೂರು ವಿಡಿಯೋ ಬೇರೆ ವಿಡಿಯೋ ಮಾಡ್ಕೊಳ್ಳಿ ನಾಯಿ ಸುಮ್ಮನೆ. ಅಂತಂದ್ರೆ ನಾನು ಫಸ್ಟ್ ನರ್ಸಿಂಗ್ ಬರ್ಬೇಕಂತ ಇಂಟೆನ್ಷನ್ ಇದ್ದಿಲ್ಲ, ಹೆಂಗೋ ಬಂದೆ. ಬಟ್ ಆಕ್ಚುಲಿ ಬಂದಿದ್ದು ಒಳ್ಳೇದಂತಾನೆ ಅನಿಸ್ತಿದೆ. ಯಾಕಂದ್ರೆ ಜಾಬ್ ಆಪರ್ಚುನಿಟೀಸ್ ನೋಡ್ಕೊಂಡು ಬಂದ್ರೆ ಇಟ್ಸ್ ವೆರಿ ಗುಡ್. ನಾನು ಫಸ್ಟಿಗೆ ಬಂದಾಗ ಏನು ಅನ್ಕೊಂಡಿದ್ದೆ ಅಂತಂದ್ರೆ ಆಕ್ಚುಲಿ ನಾನು ಫೈನಾನ್ಷಿಯಲ್ ಸ್ವಲ್ಪ ಸ್ಟೇಬಲ್ ಆಗೋದು ಅಂತಾನೆ ಬಂದಿದ್ದು. ಎಲ್ಲಿ ಹೋದ್ರೆ ನಾನು ಬದುಕ್ತೀನಪ್ಪ, ಒಂದು 10,000 ರೂಪಾಯಿ ಸಂಬಳದಾರ ಸಿಗುತ್ತಪ್ಪ ಅಂತ ಅನ್ಕೊಂಡೆ ಬಂದಿದ್ದು. ಬಟ್ ನಾನು ಎಂಟ್ರಿ ಆದ್ಮೇಲೆ ಗೊತ್ತಾಯಿತು ಎಷ್ಟು ಸ್ಟೇಟ್ ಎಕ್ಸಾಮ್ಸ್ ಇದೆ ಆ್ಯಂಡ್ ಸೆಂಟ್ರಲ್ ಎಕ್ಸಾಮ್ಸ್ ಅಂತೂ ತುಂಬಾನೇ ಇದೆ. ಇಯರ್ಲಿ ಒಂದು 5-6 ಅಂತೂ ಕಾಲ್ಫರ್ ಆಗುತ್ತೆ. ಸೊ ನಾವು ಅಟ್ಲೀಸ್ಟ್ ನಾವು ಸ್ವಲ್ಪ ಟ್ರೈ ಮಾಡಿದ್ರು ಆಲ್ಮೋಸ್ಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕ್ಲಿಯರ್ ಮಾಡ್ಬೋದು. ಇನ್ನು ಎಷ್ಟೋ ಜನಕ್ಕೆ ಅಬ್ರಾಡಿಗೆ ಹೋಗುವಂಥ ಪ್ಲಾನ್ಸ್ ಎಲ್ಲ ಇರುತ್ತೆ. ಸೊ ಅಬ್ರಾಡಿಗಂತೂ ಹೋಗ್ಬೋದು, ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಿದ್ರೆ ಇಟ್ ವಿಲ್ ಬಿ ಈಸಿ. ದೆನ್ ನಮ್ಮ ಯುವರತ್ನ ಬ್ಯಾಚ್ ಬಗ್ಗೆ ಹೇಳ್ಬೇಕಂತಂದ್ರೆ ಹೆಂಗಿ ನಮ್ಮ ಸೀನಿಯರ್ಸ್ ಯುವರತ್ನಗಳು ಅಂತ ನಮ್ಗೆ ಹೆಸರಿಟ್ರು. ಒಬ್ಬೊಬ್ಬರು ಕೂಡ ರತ್ನಗಳೇ ನಮ್ಮ ಬಟ್ ಒಂದೊಂದು ರತ್ನಗಳು ಮಾತ್ರ ಅವ್ರು ಏನ್ ಟ್ಯಾಲೆಂಟ್ಸ್ ಇದೆ ಅಂತ ತೋರಿಸಿರ್ಬೋದು. ಬಟ್ ಇನ್ನೊಂದು ಎಷ್ಟು ರತ್ನಗಳಿದೆ ಹಿಡನ್ ಎಲ್ಲ ಇದೆ, ಲೈಕ್ ಚಂದು ಅಂಡ್ ಸಂಜಯ್. ಎಲ್ಲರಿಗೂ ಜಾಬ್ ಆದ್ರೆ ಒಂದ್ಸಲ ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ. ಸೊ ನಾನು ನಮ್ ಕಲಿಯೋಣ ಆ ಥರ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಕಲಿಯೋಣ. ಸೊ ಫೈನಲಿ ನಮ್ದು 5 ಫ್ರೆಂಡ್ಸ್ ಐ ಮಿಸ್ ಯು ಲಾಟ್. ಯಾಕಂತಂದ್ರೆ ನಾನು ಎಷ್ಟು ಜೋರಿದ್ದೀನಿ, ಎಷ್ಟು ಕೋಪ ಮಾಡ್ಕೊತೀನಿ ಅಂತ ಅವ್ರಿಗೆ ಅಷ್ಟೇ ಗೊತ್ತಿರೋದು. ನಾನು ಎಷ್ಟೇ ಬೈದ್ರು ನಾನು ತಿರುಗಿ ಬೈತಾ ಇರಲಿಲ್ಲ, ಎಷ್ಟೇ ರೇಗಿದ್ರು ರೇಗಿಸ್ಕೊತಾ ಇದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ನಮ್ಮ ಜೂನಿಯರ್ಸ್ಗೆ ತುಂಬ ಚೆನ್ನಾಗಿ ನಮಗೆ ಫೇವರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಲೈಕ್ ನಾವು ಹೊರ ಫೋಟೋಸ್ ನೋಡಿದಷ್ಟು ಸೀರಿಯಸ್ ನಮ್ಮ ಕ್ಲಾಸ್ಗೆಲ್ಲ ತುಂಬ ಖುಷಿ ಆಗೋಯ್ತು. ಹಿಂದೆ ಸ್ಪೀಚ್ ಕೊಟ್ಟಿದ್ದು ಕ್ಯಾನ್ಸಲ್ ಮಾಡಿಸ್ಬಿಡ್ಲಾ ಅಂತ ಅನಿಸ್ತಿತ್ತು. ಯಾಕಂದ್ರೆ ಬೇರೆ ಥರನೇ ವಾತಾವರಣ ಸೃಷ್ಟಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್
ಇವತ್ತು ಆ ರೀತಿ ಏನು ಆಗಿ ನಮ್ಮ ಸಮರ್ಥ ತುಂಬ ಚೆನ್ನಾಗಿ ಮಾತಾಡ್ದ, ಅವನಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಈ ಒಂದು ಫೇರ್ವೆಲ್ ಅನ್ನೋ ಪ್ರೋಗ್ರಾಮು ನಮ್ಮ 4 ವರ್ಷ ಜರ್ನಿ ಮೆಮೊರೀಸ್ನ ಶೇರ್ ಮಾಡ್ಕೋಬೇಕು. ನಾವು ಏನು ಕಲ್ತಿದ್ದೀವಿ, ಏನು ಎಂಜಾಯ್ ಮಾಡಿದೀವಿ ಅದನ್ನ ಶೇರ್ ಮಾಡ್ಕೋಬೇಕು. ಯಾವುದೋ ಒಂದು ಇಯರ್ ನಾನು ಐ ಥಿಂಕ್ ಯಾವ ಥರ ಆಗ್ಬಿಡ್ತು ಅಂದ್ರೆ ಫೇರ್ವೆಲ್ ಅವ್ರು ಅಲ್ಲಿಂದ ಇವ್ರು ಇಲ್ಲಿಂದ ಜಗಳ ಆಡ್ತಿದ್ದಾರೆ ಅನ್ನೋ ಥರ. ನಮಗೆ ಏನಪ್ಪ ಈ ಥರ ಫೇರ್ವೆಲ್ಲು ಆ ಥರ ಆಗ್ಬಾರ್ದು. ದಯವಿಟ್ಟು ನೆಕ್ಸ್ಟ್ ಇರೋ ಜೂನಿಯರ್ಸ್ ಕೂಡ, ಯಾಕೆ ಅಂದರೆ ನಾವು ಫಸ್ಟ್ ಪರಿಸ್ಥಿತಿನ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ, ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್, ಮೈಸೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ 2021 ಬ್ಯಾಚಿನ BSc ನರ್ಸಿಂಗ್ ವಿದ್ಯಾರ್ಥಿಗಳು ಇದ್ದಾರೆ. ಅವನೇ ನಿಜವಾದ ಸಾಧಕ, ಅದುವೇ ಬದುಕಿನ ಸಾಧನೆ. Village for me to teach and guide you your but you carry the memories, abundance of knowledge and friendship and also skillful friends and all. Okay, all the best for your future. Learning is a continuous process. ಅಲ್ಲಿ ವೀಡಿಯೋಸ್ ಎಲ್ಲ ಪ್ಲೇ ಮಾಡಿದ್ದು, ಟೀಚರ್ಸ್ ಎಲ್ಲ ನಮಗೆ ವಿಶ್ ಮಾಡಿದ್ದು, ಮತ್ತು ನಮ್ಮ ಫ್ರೆಂಡ್ಸು ಗ್ರೂಪ್ದೆಲ್ಲ ವೀಡಿಯೋಸ್ ಎಲ್ಲ ಪ್ಲೇ ಮಾಡಿದರು. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ 4 ಇಯರ್ಸ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಫಸ್ಟ್ ಇಯರಲ್ಲಿ ಬರಬೇಕಾದ್ರೆ ನಾನು ಅನ್ಕೋತಾ ಇದ್ದೆ ಯಾವಾಗಾದರೂ ಮುಗ್ದೋಗುತ್ತೋ, ನಾನು ಬೇರೆ ಫಸ್ಟ್ ಟೈಮ್ ಈ ಥರ ಮನೆಯೆಲ್ಲ ಬಿಟ್ಟು ಇಷ್ಟು ದೂರ ಬಂದಿರೋದು. ಸೊ ಆ ಥರ ಎಲ್ಲ ಅನ್ನಿಸ್ತಾ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ 4th ಇಯರ್ ಅಂತೂ ಎಸ್ಪೆಷಲಿ ಯಾವ ಥರ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ 1 ಇಯರು. ಸೊ ಅದೆಲ್ಲ ನಾವು ಫೇರ್ವೆಲಲ್ಲಿ ಎಲ್ಲ ಇದ್ದಿದ್ದೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಬೇಗ ಮುಗ್ದೋಗ್ಲಿ ಅಂತಲೇ ಎಲ್ರಿಗೂ ಅನಿಸಿದ್ದು ನಿಜಾನೇ. ಬಟ್ ಅವತ್ತಿನ ದಿನ ಮಾತ್ರ ಸ್ವಲ್ಪ 4 ಇಯರ್ಸ್ ಎಲ್ಲ ಇಷ್ಟು ಬೇಗ ಹೋಯ್ತಲ್ಲ ಅಂತ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೇ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಮಗಂತಲೇ ಬೇಕೆ. ನೆಕ್ಸ್ಟು ರೋಲ್ ನಂಬರ್ ವೈಸ್ ಎಲ್ಲರಿಗೂ ಗಿಫ್ಟ್ಸ್ ಕೊಡಬೇಕಿತ್ತು. ಸೊ ಅದನ್ನೆಲ್ಲ ನಂದು ಬೇರೆ 80 ರೋಲ್ ನಂಬರ್. ಸೊ ಅಲ್ಲಿವರೆಗೂ ವೇಟ್ ಮಾಡಿ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಫ್ರೇಮ್ ಕೊಟ್ಟಿರೋದು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ಮದು ರ್ಯಾಂಪ್ ವಾಕ್ ಇತ್ತು. ಸೊ ಫಸ್ಟ್ ಟೈಮ್ ನನ್ನ ಡ್ರೀಮ್ ಅಂತ ಹೇಳ್ಬೋದು. ನನಗೆ ರ್ಯಾಂಪ್ ವಾಕ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲೆಲ್ಲ ಆಗಿರಲಿಲ್ಲ. ಬಿಕಾಸ್ ಸೈನ್ಸ್ ಸ್ಟೂಡೆಂಟ್ಸ್ ಅಲ್ವಾ, ಫಸ್ಟ್ PUC ಸೆಕೆಂಡ್ PUCಲೆಲ್ಲ ಪ್ರೋಗ್ರಾಮೇ ಮಾಡ್ತಾ ಇರಲಿಲ್ಲ. ಇದು ಫೈನಲಿ ಇವಾಗ ಈಡೇರಿತು. ನಾವು ಮಾಡಬೇಕಾದ್ರೆ ನಾವು ಅಂದ್ಕೊಂಡ್ವಿ ಬರೀ 3 ದಿನ ಟೈಮ್ ಸಿಕ್ಕಿರೋದ್ರಿಂದ ನಾವು ಇನ್ನೂ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಬಟ್ ಅಲ್ಲಿ ಸ್ಟೇಜ್ ಮೇಲೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ. ಬಟ್ ಆಚೆ ಬಂದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಬಂದಿದೆ ಅಂತ. ಎಲ್ಲರೂ ಹೇಳಿದ್ಮೇಲೆ, ನಮ್ಮ ಕ್ಲಾಸವರೆಲ್ಲ ಹೇಳಿದ್ಮೇಲೆ ಗೊತ್ತಾಯಿತು. ಆ್ಯಂಡ್ ನಾನು ವೀಡಿಯೋ ನೋಡಿದ್ಮೇಲೆ ಪರವಾಗಿಲ್ಲ, ಅಷ್ಟಿಷ್ಟು ಮಿಸ್ಟೇಕ್ಸ್ ಏನು ಅಷ್ಟೊಂದು ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿ ಬಂತು. ಸೊ ಫೈನಲಿ ಆದ ಆಸೆ ಕೂಡ ಈಡೇರಿತು. ಸೊ ಇದೇ ಫ್ರೇಮ್ ನಮಗೆ ಜೂನಿಯರ್ಸ್ ಕೊಟ್ಟಿದ್ದು. ಸೊ ತುಂಬ ಚೆನ್ನಾಗಿದೆ. ಕಾಲೇಜ್ ಡ್ರೆಸ್ಸಲ್ಲಿ ಬೇರೆ ಇದ್ದೀವಿ, ಯೂನಿಫಾರ್ಮಲ್ಲಿ ಇಲ್ಲ. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಕರೆಕ್ಟಾಗಿ ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.